ಶ್ಲೋಕ ಸಂಖ್ಯೆ 6. ಧನುಃ ಪೌಷ್ಪಂ ಮೌರ್ವೇ ಮಧುಕರಮಯೀ ಪಂಚವಿಶಿಖಾಃ ವಸಂತಃ ಸಾಮಂತೋ ಮಲಯಮರುದಾಯೋ ಧನರಥಃ ತಥಾಪ್ಯೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾತ್ತೇ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಹೇ ಹಿಮಗಿರಿಸುತೆ, ಮನ್ಮಥನ ಬಿಲ್ಲು ಪುಷ್ಪಮಯವಾದುದು. ಅದರ ಹೆದೆ ದುಂಬಿಗಳಿಂದ ನಿರ್ಮಿತವಾಗಿದೆ. ಅದಕ್ಕೆ ಪುಷ್ಪ ಬಾಣಗಳಿವೆ. ವಸಂತನು ಅವನ ಸಚಿವನು, ಮಲಯ ಮಾರುತವು ಅವನ ಯುದ್ಧ ಸಾಧನವಾದಂತಹ ರಥ. ಅವನು ಹೀಗೆ ಅಸಹಾಯ ಶೂರನಾಗಿದ್ದರೂ ನಿನ್ನ ಅನಿರ್ವಾಚ್ಯವಾದ ಕೃಪೆಯನ್ನು ಪಡೆದು ಈ ಜಗತ್ತನ್ನೆಲ್ಲ ಗೆಲ್ಲುತ್ತಾನೆ. ಅವನಿಗೆಲ್ಲವೂ ಇದ್ದರೂ ಕೂಡ ನಿನ್ನ ಕೃಪೆಯಿಂದ ಮಾತ್ರ ಅವನು ಜಗತ್ತನ್ನೆಲ್ಲ ಗೆಲ್ಲಬಲ್ಲನು. ಶ್ಲೋಕ ಸಂಖ್ಯೆ 7. ಕ್ವಣತ್ಕಾಂಚೀದಾಮ ಕರಿಕಲಭಕುಂಭಸ್ತನನತಾ ಪರಿಕ್ಷೀಣಾ ಮಧ್ಯೆ ಪರಿಣತ ಶರಚ್ಚಂದ್ರವದನಾ ಧನುರ್ಬಾಣಾನ್ ಪಾಶಂ ಸೃಣಿಮಪಿ ದಧಾನಾ ಕರತಲೈಃ ಪುರಸ್ತಾದಾಸ್ತಾಂ ನಃ ಪುರಮಥಿತುರಾಹೋ ಪುರುಷಿಕಾ. ಕಿಣಿ ಕಿಣಿ ಎಂದು ಧ್ವನಿಗೈಯುತ್ತಿರುವ ಕಿರುಗೆಜ್ಜೆಗಳಿಂದ ಕೂಡಿರುವಂತಹ ಔಢ್ಯಾಣವನ್ನು ಧರಿಸಿರುವಂತಹ ಮರಿಯಾನೆಯ ಕುಂಭಸ್ಥಳ ಸದೃಶವಾದಂತಹ ಸ್ತನಗಳಿಂದ ಬಾಗಿರುವ, ನಡುವಿನಲ್ಲಿ ಕೃಶವಾಗಿರುವ, ಶರತ್ಕಾಲದ ಹುಣ್ಣಿಮೆಯ ಚಂದ್ರನನ್ನು ಹೋಲುವ ಮುಖವುಳ್ಳಂತಹ 4 ಕರಕಮಲಗಳಲ್ಲಿ ಬಿಲ್ಲು ಬಾಣಗಳು, ಪಾಶ ಅಂಕುಶ ಇವುಗಳನ್ನು ಧರಿಸಿರುವಂತಹ ತ್ರಿಪುರಾಂತಕನ ಅಹಂಕಾರ ಸ್ವರೂಪಿಣಿಯಾದ ತ್ರಿಪುರ ಸುಂದರಿಯು ನಮ್ಮ ಮಣಿಪೂರ ಚಕ್ರದಿಂದ ಹೃದಯ ಕಮಲಕ್ಕೆ ಬಂದು ಪ್ರಕಾಶಿಸಲಿ ಎಂದು ಆಚಾರ್ಯರು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಶ್ಲೋಕ ಸಂಖ್ಯೆ 8. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿವಾಟಿ ಪರಿವೃತೆ ಮಣಿದ್ವೀಪೇ ನೀಪೋಪವನವತಿ ಚಿಂತಾಮಣಿಗೃಹೇ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದಲಹರಿ. ಹೇ ಭಗವತಿ, ಅಮೃತ ಸಮುದ್ರದ ಮಧ್ಯದಲ್ಲಿ ಕಲ್ಪವೃಕ್ಷಗಳ ತೋಪುಗಳಿಂದ ಸುತ್ತುವರಿದಂತಹ ರತ್ನಮಯವಾದ ದ್ವೀಪದಲ್ಲಿ ನೀಪ ವೃಕ್ಷಗಳ ಉಪವನದಲ್ಲಿರುವಂತಹ ಚಿಂತಾಮಣಿ ಎಂಬ ಗೃಹದಲ್ಲಿ ತ್ರಿಕೋಣಾಕಾರವಾದಂತಹ ಮಂಚದ ಮೇಲೆ ಹಾಸಿರುವ ಪರಮಶಿವನೆಂಬ ಪರ್ಯಂಕದ ಮೇಲೆ ಕುಳಿತಿರುವ ಜ್ಞಾನಾನಂದ ಲಹರಿಯಾದ ನಿನ್ನನ್ನು ಕೆಲವರು ಧನ್ಯರು ಮಾತ್ರ. ಶ್ಲೋಕ ಸಂಖ್ಯೆ 9. ಮಹೀಂ ಮೂಲಾಧಾರೆ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೇ ಸಹರಹಸಿ ಪತ್ಯಾ ವಿಹರಸೆ. ಹೇ ಭಗವತಿ, ನೀನು ಎಲ್ಲ ತತ್ವಗಳನ್ನು ಎಂದರೆ ಮೂಲಾಧಾರ ಚಕ್ರದಲ್ಲಿರುವಂತಹ ಭೂತತ್ವವನ್ನು, ಮಣಿಪೂರ ಚಕ್ರದಲ್ಲಿರುವ ಜಲತತ್ವವನ್ನು, ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಅಗ್ನಿತತ್ವವನ್ನು, ಅನಾಹತ ಚಕ್ರದಲ್ಲಿರುವ ವಾಯುತತ್ವವನ್ನು, ವಿಶುದ್ಧ ಚಕ್ರದಲ್ಲಿರುವ ಆಕಾಶ ತತ್ವವನ್ನು, ಭ್ರೂಮಧ್ಯದ ಆಜ್ಞಾಚಕ್ರದಲ್ಲಿರುವಂತಹ
ಮನಸ್ಸಿನ ತತ್ವವನ್ನು ಭೇದಿಸಿ ಸಹಸ್ರದಳ ಕಮಲದಲ್ಲಿ ನಿನ್ನ ಪತಿಯಾದಂತಹ ಸದಾಶಿವನೊಂದಿಗೆ ಏಕಾಂತದಲ್ಲಿ ವಿಹರಿಸುತ್ತಿರುವೆ ಎಂಬಂತಹ ಅರ್ಥವನ್ನು ಈ ಶ್ಲೋಕ ಹೊಂದಿದೆ. ಶ್ಲೋಕ ಸಂಖ್ಯೆ 10. ಸುಧಾಧಾರಾಸಾರೈಃ ಚರಣಯುಗಲಾಂತರ್ವಿಗಲಿತೈಃ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಮ್ನಾಯಮಹಸಃ ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿಭಮಧ್ಯುಷ್ಟವಲಯಂ ಸ್ವಮಾತ್ಮಾನಂ ಕೃತ್ವಾ ಸ್ವಪಿಶಿಕುಲಕುಂಡೇ ಕುಹರಿಣಿ. ಹೇ ಜಗನ್ಮಾತೆ, ನೀನು ನಿನ್ನ ಚರಣದ್ವಯದ ಮಧ್ಯಪ್ರದೇಶದಿಂದ ಸುರಿಯುತ್ತಿರುವ ಅಮೃತಧಾರೆಗಳ ವರ್ಷಗಳಿಂದ ನನ್ನ ಶರೀರದಲ್ಲಿರುವ ನಾಡಿಗಳನ್ನೆಲ್ಲ ತೋಯಿಸಿ ಸಹಸ್ರಾರದಲ್ಲಿರುವಂತಹ ಚಂದ್ರನ ಸಮೀಪದಿಂದ ನಿನ್ನ ಸ್ಥಾನವಾದ ಮೂಲಾಧಾರಕ್ಕೆ ಹಿಂತಿರುಗಿ ಸುತ್ತಿಕೊಂಡಿರುವಂತಹ ಸರ್ಪದಂತೆ ನಿನ್ನ ರೂಪವನ್ನು ಮಾಡಿಕೊಂಡು ಸೂಕ್ಷ್ಮ ರಂಧ್ರವುಳ್ಳಂತಹ ಆಧಾರ ಚಕ್ರದಲ್ಲಿ ನಿದ್ದೆಗೈಯುವೆ. ಇಲ್ಲಿ ಯೋಗ ರಹಸ್ಯವನ್ನು ಹೇಳಿದೆ. ಕುಂಡಲಿನಿ ಶಕ್ತಿಯ ಮಹತ್ವವನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ.